ಗವರ್ನರ್ ಅವರಿಗೆ ಅಗೌರವ ತೋರಿದ್ರೆ ಹೇಗೆ? ಬರುವಾಗ ಎಲ್ಲರೂ ಕರೆದು ತಂದ್ರಿ, ಹೋಗುವಾಗ ಯಾರೂ ಅವರ ಜೊತೆ ಹೋಗಲಿಲ್ಲ. ಸದನದಲ್ಲಿ ಆರ್ ಅಶೋಕ್ ಆರೋಪವನ್ನ ಮಾಡ್ತಾ ಇರುವಂಥದ್ದು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಹೊರಟ್ಟಿ ಆಗಿರಬಹುದು, ಸಿಎಂ ಆಗಿರಬಹುದು, ಯುಟಿ ಖಾದರ್ ಆಗಿರಬಹುದು, ಎಲ್ಲ ಪ್ರಮುಖರು ಮುಂದೆ ನಿಂತ್ಕೊಂಡು ಅವರನ್ನ ವೆಲ್ಕಮ್ ಮಾಡಿದ್ದು. ಆದರೆ ಅವರನ್ನ ಕಳಿಸ್ಕೊಡ್ಬೇಕಾದ್ರೆ ಯಾವ ರೀತಿ ಕಳಿಸಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಸದನದ 2ನೇ ದಿನ ಎತ್ತಿರುವಂಥದ್ದು. ಗವರ್ನರ್ ಅವರಿಗೆ ಅಗೌರವ ತೋರಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಬರುವಾಗ ಎಲ್ಲರೂ ಕರೆದುಕೊಂಡು ಬಂದ್ರಿ. ದೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ ಈಗ ಆಲ್ರೆಡಿ 24 ಗಂಟೆ ಆಗೋಯ್ತು. 24 ಗಂಟೆ ಆಯ್ತು. ಇದು ಬಹಳ ಸೀರಿಯಸ್. ಯಾಕಂದ್ರೆ ಈ ಸದನಕ್ಕೆ ಒಂದ್ ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಸದನಕ್ಕೆ ಗೌರವ ಬರ್ತತೆ. ಆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಇದೇ ಒಂದು ರೂಲಿಂಗ್ ಆಗೋಗ್ತದೆ. ಯಾರೇ ಇರ್ಬೋದು, ಅಧಿಕಾರದಲ್ಲಿ ಇರೋದು ಯಾರು ಶಾಶ್ವತ ಅಲ್ಲ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಈ ಒಂದು ಪರಮೋಚ್ಚ ವೇದಿಕೆ ಏನಿದೆ ರಾಜ್ಯಪಾಲರದ್ದು, ಅದಕ್ಕೆ ಇವತ್ತು ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಆಗ್ತೈತೆ. ಅಪರಾಧನೂ ಆಗ್ತದೆ. ತಡ ಮಾಡಿದ್ರೆ ನೀವು ಅಪರಾಧ ಮಾಡ್ದಂಗೆ ಆಗ್ತೈತೆ. ಯಾವುದೇ ಕಾರಣಕ್ಕೂ ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇಡೀ ಸದನ ಆಗಿರೋ ಘಟನೆ ಬಗ್ಗೆ ವಿಷಾದವನ್ನ ವ್ಯಕ್ತ ಮಾಡ್ಬೇಕು. ಇಡೀ ಸದನ ಇದೆ ಖಂಡಿಸ್ಬೇಕು. ಇದನ್ನ ಇಡೀ ಸದನ ಖಂಡಿಸ್ಬೇಕು. ಹಿಂಗಾಗಿರೋದು. ಆಮೇಲೆ ನೀವು ತೀರ್ಪು ಕೊಡಿ. ಆದ್ರೆ ನಡೆದಿರೋ ಘಟನೆ ಬಗ್ಗೆ ಇಡೀ ಸದನ ಖಂಡಿಸ್ಬೇಕು. ಮೊದಲೇ ಆಗ್ರಹ ನಂದು. ಎರಡನೇದು, ನೀವು ತೀರ್ಪನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಹಾಗೆ ರಾಷ್ಟ್ರಗೀತೆಗೂ ಅವಮಾನ ರಾಷ್ಟ್ರಗೀತೆ ಸನ್ಮಾನ್ಯ ಗೋಪಾಲ್ ಕೃಷ್ಣ ಅವರೇ, ಯಾಕೆ ನೀವು ಮಾತಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ಲಾ ಮಿನಿಸ್ಟರ್ ಇದ್ದಾರಲ್ಲ, ಲಾ ಮಿನಿಸ್ಟರ್ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಲಾ ಮಿನಿಸ್ಟರ್ ಮಾತಾಡಿ. ಇಲ್ಲ ಈಲ್ಡ್ ಆಗಿದ್ದಾರೆ. ಈಲ್ಡ್ ಆಗಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾದ್ರು ಹೇಳಿಕ್ಕಿದೆ? ನಮ್ಮ ಜಿಲ್ಲೆಯವರು ಏನು ಜಾಸ್ತಿ ಹೇಳಿಕ್ಕಿದೆ? ಈಗ ಒಂದೇ ನಿಮಿಷ ಹೇಳಿ. ಈಗ ತಾವು ಸಭಾಧ್ಯಕ್ಷರು, ನಿಮ್ಮ ಪಾದ ಹೇಳಿದ್ರಿ. ಒಂದ್ ನಿಮಿಷ ರೀ. ಒಂದು ನಿಮಿಷ ಎಷ್ಟು ನಮ್ಮ ತಲೆ ಒಂದೇ ಲೆವೆಲ್ ಇರ್ತೈತಿ. ಅಂತ ಸ್ಥಾನದೊಳಗೆ ಕುಂತಂತವ್ರು ನೀವು. ಈಗ ನೀವು ಅಲ್ಲಿಂದ ಬರ್ತೀರಿ. ನೀವು ಬಂದ ಕೂಡಲೇ ನಾವೆಲ್ಲರೂ ಮುಖ್ಯಮಂತ್ರಿಗಳು ಆದಿಯಾಗಿ ಎದ್ದು ನಿಂತ ಅಧಿಕಾರಿಗಳು ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ. ನಿಮಗೆ ಆಕಸ್ಮಿಕ ಈಗ ನಿನ್ನೆ ರಾಜ್ಯಪಾಲರಿಗೆ ಆದಂತದ್ದು ಆತಂದ್ರೆ ಈಗ ನೀವು ಬಂದಾಗ ನಾವ್ ಎದ್ದು ನಿಲ್ಲಿಕ್ಕಂದ್ರೆ ನಿಮಗೆ ಎಷ್ಟು ಗೌರವ ಆಕೈತಿ? ಅದನ್ನು ತಾವು ವಿಚಾರ ಮಾಡಬೇಕು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ದಯವಿಟ್ಟು ನಿರ್ಣಯ ಮಾಡಿ. ಯಾರು ಮಾತಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಕೆಲವು ಹಿರಿಯ ವಿರೋಧ ಪಕ್ಷದ ಸದಸ್ಯರು ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿರ್ತಕ್ಕಂಥ ಭಾಷಣ ನಡಗೌಡ್ರು ನಂತರ ಅವರು ಈ ಮನೆಯಿಂದ ನಡೆದು ಹೋದ ರೀತಿ, ಅದ್ರ ಬಗ್ಗೆ ಹಾಗೂ ಆ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಭಾಳ ಸುದೀರ್ಘವಾಗಿ ಅವರು ಅಶ್ವಥ್ ನಾರಾಯಣ ಅವರು ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷ ಅವರು ತಾವು ಹಿಂದೆ ಮಾಡಿರ್ತಕ್ಕಂಥ ಮಹಾ ಅಪರಾಧವನ್ನು ಇದರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸ್ಪೀಕರ್ ಅವರ ಹತ್ರನ ತಾವು ಆ ಕಾಗದಗಳನ್ನು ಹರಿದು ಅವರ ಮುಖದ ಮೇಲೆ ಎಸೆದ್ರಿ. ಮೇಲೆ ಹೋಗಿ ಅವ್ರಿಗೆ ಭುಜಕ್ಕೆ ಭುಜ ಹಚ್ಚಿ ನಿಂತ್ರಿ. ಕೇಳಿ ಸ್ವಾಮಿ, ನೀವು ಮಾತಾಡೋ ಮುಂದೆ ಅಗ್ದಿ ಹೋಗಿ ಸ್ಪೀಕರ್ ಹತ್ರ ನಿಂತು ಆ ಅಪರಾಧ ಏನು ಮಾಡಿದಾರಲ್ಲ ಅದನ್ನು ಜನರ ಮನಸ್ಸಿನಿಂದ ಅಳಿಸೋದಕ್ಕಾಗಿ
ಒಂದು ರೀತಿ ತೇಪೆ ಹಚ್ಚೋದಕ್ಕೆ ಈ ಘಟನೆಯನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಭಾವನೆ ಪ್ರತಿಯೊಬ್ಬರಿಗೆ ಸಹಜವಾಗಿ ಬಂದಿದೆ. ನೀವು ಯಾಕೆ ಮಾತಾಡ್ತೀರಿ? ಅವ್ರ ಮಾತು ಯಾಕೆ ಮಾತಾಡ್ತೀರಿ? ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶ್ವಥ್ ನಾರಾಯಣ್ ಅವರು ಈ ಪುಸ್ತಕ ತೋರಿಸಿ ಇದರಲ್ಲಿರ್ತಕ್ಕಂಥ 27ನೇದು 35ನೇದು ತೋರಿಸಿ ಮಾತಾಡಿದರು. ಇದರಂತೆ ನಾವು ನೀವು ಎಲ್ಲರೂ ನಡ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ, ಹೌದು, ಅದಿಲ್ಲ ಅಂತ ಅನ್ನೋದಿಲ್ಲ ನಾನು. ಆದರೆ ಇದನ್ನು ಕಾನೂನನ್ನು ಮಾಡಬೇಕಾದ್ರೆ, ಈ ನಿಯಮಗಳನ್ನು ಮಾಡಬೇಕಾದ್ರೆ ಇದಕ್ಕೆ ತಾಯಿ ಏನು? ಇದು ಹೌ ವಿ ಆರ್ ಏಬಲ್ ಟು ಮೇಕ್ ದೀಸ್ ರೂಲ್ಸ್, ಹೌ ವಿ ವಿಲ್ ಮೇಕ್ ಅದರ್ ಆಕ್ಟ್ಸ್. ದಿ ಮದರ್ ಫಾರ್ ಆಲ್ ದಿಸ್ is this Constitution of India. Constitution of India. Father is the freedom fighters. This mother constitution gives us powers to make, evolve rules, regulations, and that is why we are making some procedural systems and we are working. ನಾನು ಆದ್ದರಿಂದ ಅವರೇನು ಈ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿದರು ಅದನ್ನು ಬಿಟ್ಟು ಸಂವಿಧಾನಕ್ಕೂ ಹೋಗ್ತೇನೆ. ಸಂವಿಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀವು ಯಾರೂ ಅಲುಗಳೆಯೋದಕ್ಕೆ ಸಾಧ್ಯ ಇಲ್ಲ. ಗವರ್ನರ್ ಈಸ್ ಬೌಂಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಗವರ್ನರ್ ಈಸ್ ನಾಟ್ ಅಬೋವ್ ಕಾನ್ಸ್ಟಿಟ್ಯೂಷನ್. Governor is a custodian of Constitution. Governor is a custodian. He is not above Constitution. What this Constitution 176 says, ಮಾನ್ಯ ಸುರೇಶ್ ಕುಮಾರ್ ಅವರು ಆ ಸಂವಿಧಾನವನ್ನು ಗಮನಿಸಿದ್ರಿ ಅಂದರೆ, ರಾಜ್ಯಪಾಲರು ಏನು ಭಾಷಣ ಮಾಡ್ತಾರೆ, he shall address the joint session. The address shall be prepared by the cabinet of the state, and we have prepared the speech. We have given it to him. ಯಾವ 176(1). 176(1). ಅಲ್ಲಿ ಮತ್ತೇನ್ ಚರ್ಚೆ? ಒಂದವ್ರು ಮುಗಿಲಿಸ್ಲಿ. ಗುಂಡಾ ಸರ್ಕಾರ ಅಂತ ಕೂತ್ರ ರಾಜ್ಯಪಾಲರು ಭಾಷಣ ಮಾಡಿಲ್ಲ ನೀವು ರಾಜ್ಯಪಾಲರು ಭಾಷಣ ಖಂಡನೆ ಮಾಡಾಯ್ತು. ರಾಜ್ಯಪಾಲರು ಭಾಷಣ ಮಾಡಬೇಕು ನಮಗೂ ಗೊತ್ತಿದೆ. ರಾಜ್ಯಪಾಲರು ಭಾಷಣ ಮಾತಾಡಿ ಮತ್ತೆ ಉತ್ತರ ಕೊಡುವುದಕ್ಕೆ ಚರ್ಚೆ ಮಾಡಿ. ನೋಡಿ, ನಾನೆಲ್ಲ ಸದೇ ಹೇಳಿದಿಷ್ಟು ನೋಡಿ, ಇದೊಂದು ಯಾವಾಗಲೂ ಕೂಡ ಇಂಥ ಸಂಘದ ಪರಿಸ್ಥಿತಿ ಬರೋದಿಲ್ಲ. ಈಗ ರಾಜ್ಯದ ಇವತ್ತು ವಿಚಾರ ಬಂದಿದೆ. ಸೊ ನಮ್ಮಲ್ಲಿ ಆಗುವಂತೆಲ್ಲ ಚರ್ಚೆಗಳು ಕೂಡ ಇಡೀ ರಾಜ್ಯಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಕಾನೂನು ವ್ಯವಸ್ಥೆ ಸಂದೇಶವನ್ನು ಕೂಡ ಕೊಡ್ತದೆ. ಸೊ ಪರಸ್ಪರ ತಾವು ನೀವು ಕೇಳುವವರಿಗೆ ಕೂಡ ಇದೇನಾಗ್ತದೆ, ಇಟ್ ವಿಲ್ ಗೇನ್ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್ ಇದರಲ್ಲಿ. ಸೊ ಕೆಲವೊಂದು ವಿಚಾರ ಹೇಳಿದಾಗ ಅದು ಸಕಾರಾತ್ಮಕವಾಗಿ ಚರ್ಚೆ ಅವಕಾಶ ಮಾಡಿಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ಲೆಟ್ ಹಿಮ್ ಫಿನಿಶ್. ಅಧ್ಯಕ್ಷರೇ, ಅವ್ರಿಗೆ ಇನ್ನೊಂದು ಕೊಟ್ಬಿಡಿ, ಮಾತಾಡ್ಬಿಡ್ಲಿ ಪೂರ್ತಿ. ಏನೊಂದು ಲೆಟ್ ಹಿಮ್ ಟಾಕ್. ಆಯ್ತು, ಚರ್ಚೆ ಬೇಡ. ನೋಡಿ, ನೀವು ಮಾತಾಡಿದ್ರೆ ಯಾರು ಚರ್ಚೆ ಮಾಡ್ಲಿಲ್ಲ. ಅದನ್ನ ನೋಡಿ, ನಿಮ್ಗೆ ನಾನು ಹೇಳ್ತೇನಲ್ಲ. ಆಯ್ತು, ಅವ್ರು ಚರ್ಚೆ ಹೇಳ್ತಾರೆ, ನೀವು ಕೂತ್ಕೊಳ್ಳಿ. ಕೊಟ್ಟಿರೋದನ್ನೇ ನೋಡಿ, ಅದನ್ನ ನೋಡಿ. ವೈ ಯು ವಾಂಟ್ ಟು ಡಿಫೆಂಡ್? ನೀವು ಯಾಕೆ ಆ ರೀತಿ ಮಾತಾಡ್ತೀರಿ? ನೀವು ವಿಚಾರ, ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ರೆ ಅವಕಾಶ